ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ ದಳಪತಿಗಳ ಸಮರ ಮುಂದುವರಿತಾ ಇದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಜೆಡಿಎಸ್ ಕಡೆಯಿಂದ ಪ್ರತಿಭಟನೆ ಆಗಿದೆ. ಪ್ರತಿಭಟನೆಯಲ್ಲಿ ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಭಾಗಿಯಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆ ಇದೆಯಲ್ಲ ಅದನ್ನು ಮಾಡಬಾರದು, ಅದನ್ನು ಹಿಂಪಡಿಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ. ಈ ಪ್ರತಿಭಟನೆಯಲ್ಲಿ ದೇವೇಗೌಡರು ಕೂಡ ಭಾಗಿಯಾಗಿದ್ದರು. ಈ ವಯಸ್ಸಲ್ಲೂ ಕೂಡ ದೇವೇಗೌಡರು ಪ್ರತಿಭಟನಾ ಸ್ಥಳಕ್ಕೆ ಬಂದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು. ಕುಮಾರಸ್ವಾಮಿ ಅವರು ಇದ್ದರು, ನಿಖಿಲ್ ಅವರು ಕೂಡ ಭಾಗಿಯಾಗಿದ್ದರು. ನಿಖಿಲ್ ಅವರ ನೇತೃತ್ವದಲ್ಲಿ ಬೆಂಗಳೂರಿಂದ ಬೈರಮಂಗಲ್ ತನಕ ಪಾದಯಾತ್ರೆ ಕೂಡ ಆಯಿತು. ಈಗ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಬೈರಮಂಗಲದಿಂದ ವಾಪಸ್ ನೇರವಾಗಿ ಫ್ರೀಡಂ ಪಾರ್ಕಿಗೆ ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ಜೆಡಿಎಸ್ ಕಡೆಯಿಂದ ರೈತರ ಪರವಾಗಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿಗೆ ತರೋದಕ್ಕೆ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತೇಳಿ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಆಗಿರುವಂಥ ಪ್ರತಿಭಟನೆ, ನಡಿಗೆ, ಪಾದಯಾತ್ರೆ ಇದು. ಈಗ ಸಮಾರೋಪ, ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ನಡೀತಾ ಇರುವಂಥ ಸಮಾರೋಪ ಕಾರ್ಯಕ್ರಮ ಇದು. ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಜನಸಾಗರ ಇದೆ ಅಂಥೇಳಿ. ಪ್ರತಿಭಟನೆಗೆ ಒಳ್ಳೆಯ ಬೆಂಬಲ ಅಂತೂ ವ್ಯಕ್ತವಾಗಿದೆ. ಇವತ್ತಿನ ಪ್ರತಿಭಟನೆಯಲ್ಲಿ, ಫ್ರೀಡಂ ಪಾರ್ಕಿನ ಪ್ರತಿಭಟನೆಯಲ್ಲಿ ದೇವೇಗೌಡರು ಭಾಗಿಯಾಗಿರೋದು ಒಂದು ವಿಶೇಷ. ಜೆಡಿಎಸ್ ರೈತರು ಇರೋದು ಮಾತ್ರ, ಅದರ ಜೊತೆಗೆ ಬಿಜೆಪಿ ಕೂಡ ಕೈ ಜೋಡಿಸಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ರೈತರ ಪರವಾಗಿ ಇರ್ತೀವಿ, ಬೇಕಿದ್ದವರು ಕೊಡಬಹುದು, ಇಲ್ಲಾಂದ್ರೆ ಬೇಡ ಅಂತ ಹೇಳಿದ್ರೆ ಒತ್ತಾಯಪೂರ್ವಕವಾಗಿ ಜಮೀನನ್ನಂತೂ ನಾವು ಕಸಿದುಕೊಳ್ಳೋದಿಲ್ಲ ಅಂತೇಳಿ. 23 ವರ್ಷ ಯಾವುದೇ ಹಣವನ್ನು ಕೊಟ್ಟಿಲ್ಲ. ವಶಪಡಿಸಿಕೊಂಡ ಮರುದಿನವೇ ನೀವು ಹಣವನ್ನು ಕೊಡಬೇಕಾಗಿತ್ತು. ಅದರ ಬಳಕೆಯನ್ನು ಮಾಡಿಕೊಂಡು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ರಾಜ್ಯಾಂಗದ ಬಗ್ಗೆ ಮಾತನಾಡ್ತಾರೆ, ನ್ಯಾಯಾಂಗದ ಬಗ್ಗೆ ಮಾತನಾಡ್ತಾರೆ, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡ್ತಾರೆ. ಅಂಬೇಡ್ಕರ್ ಅವರು ಈ ದೇಶದ ಒಂದು ನಮ್ಮ ಸಂವಿಧಾನವನ್ನು ರಚನೆ ಮಾಡತಕ್ಕಂಥದ್ದಲ್ಲಿ ಮುಖ್ಯ ಅಧ್ಯಕ್ಷರಾಗಿ ಜವಾಬ್ದಾರಿ ಹೊತ್ತಿದ್ರು. ಅದು ಈ ದೇಶಕ್ಕೆ ಒಂದು ಮಾರ್ಗದರ್ಶನ. ನ್ಯಾಯಾಂಗ ಹೆಂಗೆ ನಡ್ಕೊಳ್ಬೇಕು, ಕಾರ್ಯಾಂಗ ಹೆಂಗೆ ನಡ್ಕೊಳ್ಬೇಕು, ಶಾಸಕಾಂಗ ಹೆಂಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅವರು ಈ 3 ವಿಭಾಗಗಳ ಬಗ್ಗೆ ಅವರ ಜವಾಬ್ದಾರಿಗಳೇನು ಅಂತ ಹೇಳಿದ್ದಾರೆ. ಈಗ ಈ ಒಂದು ಯೋಜನೆಯ ಬಗ್ಗೆ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಕೊಟ್ಟಿರ್ತಕ್ಕಂಥ ತೀರ್ಮಾನಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥ ಜವಾಬ್ದಾರಿ ಕಾರ್ಯಾಂಗದ್ದು. ಕಾರ್ಯಾಂಗ ಏನಾದರೂ ಅದರ ಬಗ್ಗೆ ಅಸಡ್ಡೆ ತೋರಿಸಿದ್ರೆ ಶಾಸಕಾಂಗ ಸಭೆಯಲ್ಲಿ ಅತ್ಯಂತ ನುರಿತವರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಹಾಲಿ ಮಂತ್ರಿಗಳಿದ್ದಾರೆ.
ಈ ಒಂದು ವಿಷಯದ ಬಗ್ಗೆ ಸಾಕಷ್ಟು ಹಿಂದೆ ಇಡೀ ಶಾಸನಸಭೆ ಎಲ್ಲ ಪಕ್ಷಗಳು ಸೇರಿ ಸುದೀರ್ಘವಾದ ಚರ್ಚೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು ಇರಬಹುದು, ಅಂದು ಅವರೇ ಹಾಲಿ ಮುಖ್ಯಮಂತ್ರಿಗಳು, ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಇರಬಹುದು, ಮಾಜಿ ಸ್ಪೀಕರ್ ಅವರು, ನಾನು ಹೆಸರು ಹೇಳಿದ್ದೀನಿ, ಕಾಗೋಡು ತಿಮ್ಮಪ್ಪನವರು ಇರಬಹುದು, ರಮೇಶ್ ಕುಮಾರ್ ಅವರೊಂದು ಮಂತ್ರಿಗಳಾಗಿದ್ದರು. ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರ್ಯಾರು ಮಾತಾಡಿದ್ರು ಎಲ್ಲರೂ ಒಟ್ಟು ಸೇರಿ ಈ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡೋದ್ರ ಜೊತೆಗೆ ಈ ಟೋಲ್ ಕಲೆಕ್ಷನ್ ಏನಿದೆ ಇದು ನಾನೇನು MOU ಸೈನ್ ಮಾಡಿದ್ದೆ 1975 75